ಅಲ್ಲಿಗೆ ಭ್ರಷ್ಟಾಚಾರದ ಕೇಸ್ನಲ್ಲಿ ಜಾತಿ ಕಾರ್ಡ್ ಅನ್ನು ಬಳಸಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂತ ಪ್ರಯತ್ನ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಕೇವಲ ನಾಗೇಂದ್ರ ಮಾತ್ರ ಈ ಜಾತಿ ಕಾರ್ಡ್ ಅನ್ನು ಬಳಸ್ತಾ ಇಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಜಾತಿ ಕಾರ್ಡ್ ಅನ್ನು ಬಳಸಿ ಸಮರ್ಥಿಸಿಕೊಳ್ತಾ ಇದೆ. ಇಂತಿಂಥ ಜಾತಿಗೆ ಅವರು ಸೇರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ಒಂದು. ಎರಡನೇದ್ದು ಇನ್ನೊಂದು ಅಪಾಯಕಾರಿ ಸಮರ್ಥನೆ ನೀವು ಗಮನಿಸಿದ್ರಿ. ಅಲ್ಲಿ ನಿಗಮದ ದುಡ್ಡು ಹೋಗಿರೋದು ಹೌದು, ಅದು ರಿಕವರಿ ಆಗಿದೆ. 85 ಕೋಟಿ ರಿಕವರಿ ಆಗಿದೆ, 89 ಕೋಟಿ ಹೋಗಿತ್ತು, 85 ಕೋಟಿ ಸಮಥಿಂಗ್ ರಿಕವರಿ ಆಗಿದೆ. ಸೊ ಆ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡಬೇಕಾದಂಥ ಅಗತ್ಯ ಇಲ್ಲ. ಇದು ಲಾಜಿಕ್ ಹೆಂಗಿದೆ ಅಂತಂದ್ರೆ, ಅಕ್ರಮ ಮಾರ್ಗದಲ್ಲಿ ಸೈಟನ್ನು ಪಡ್ಕೊಂಡು ಆ ಸೈಟನ್ನು ನಾನು ಸರ್ಕಾರಕ್ಕೆ ವಾಪಸ್ ಕೊಟ್ಟರೆ ನಾನು ಅಕ್ರಮ ಮಾಡ್ದಂಗೆ ಆಗಲ್ಲ, ನಾನು ಬಹಳ ಸಂಭಾವಿತ ಅಂತ ಹೇಳಿಕೊಂಡ ರೀತಿಯಲ್ಲೇ ಇದೆ. ಸೊ ಇದು ಎರಡು ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರರು ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ವಕ್ತಾರರು ಸ್ವಲ್ಪ ಹೊತ್ತಲ್ಲಿ ಸೇರಿಕೊಳ್ತಾರೆ. ಯದುಕುಮಾರ್ ಅವರು ಬಿಜೆಪಿಯ ಕಡೆಯಿಂದ. ಯದುಕುಮಾರ್ ಅವರೇ, ಜಾತಿ ಬಳಸಿ ನಾನು ಶೀಲ್ಡ್ ಪಡೆದುಕೊಡ್ತಾ ಇದ್ದೀನಿ, ಜಾತಿ ಕಾರಣಕ್ಕಾಗಿ ನಾನು ಟಾರ್ಗೆಟ್ ಆಗ್ತಾ ಇದ್ದೀನಿ, ಬಿಜೆಪಿ ಜಾತಿ ಕಾರಣಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ. ಈಗ ಭ್ರಷ್ಟಾಚಾರ ಮಾಡಾದ್ಮೇಲೆ ಭ್ರಷ್ಟಾಚಾರದ ಮಾಡಿದ ವ್ಯಕ್ತಿಯ ಕಟ್ಟ ಕಡೆಯ ಅಸ್ತ್ರ ಜಾತಿ ಅಂತ ಬರುತ್ತೆ ಸರ್. ಇಲ್ಲಿ ನಾವು ಹೇಳ್ತಾ ಇರೋದು, ನಾವಿಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನ, ನಾಗೇಂದ್ರ ಅನ್ನೋ ವ್ಯಕ್ತಿಯನ್ನ ನಾವೇನು ದೂಷಿಸ್ತಾ ಇಲ್ಲ. ನಾಗೇಂದ್ರ ಅವರು ವಹಿಸಿಕೊಂಡಂಥ ಜವಾಬ್ದಾರಿ ಮಂತ್ರಿ ಸ್ಥಾನದಲ್ಲಿದ್ದಾಗ ಅವರ ಮಂತ್ರಿ ಸ್ಥಾನದ ನಿಗ್ರಾಣಿಯಲ್ಲಿದ್ದಂಥ ಈ ವಾಲ್ಮೀಕಿ ಸಮುದಾಯದ ಏನು ನಿಗಮದ ಮಂಡಳಿ ಇದರಲ್ಲಿ ಅಲ್ಲಿ ಲೋಪ ಆಗಿದಂಥದ್ದು, ಅಲ್ಲಿ ಹಗರಣ ಆಗಿದಂಥದ್ದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಾಸ್ ವಿತ್ ದ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವ್ರ ಕೈಲಿ ಇದ್ದಿದ್ದಂಥದ್ದು. ನೀವು ಆ ಸಚಿವ ಸಂಪುಟದಲ್ಲಿ ಸದಸ್ಯರಾಗಿದ್ದೀರಿ, ಈ ನಿಗಮದ ಮಂತ್ರಿನೂ ಆಗಿದ್ದೀರಿ. ನಿಮ್ಮ ನಿಗಮದಲ್ಲಿ, ನಿಮ್ಮ ನಿಗ್ರಾಣಿಯಲ್ಲಿ ಇಷ್ಟು ದೊಡ್ಡದು 189 ಕೋಟಿ ಹಗರಣ ಆಗಿದೆ ಅಂತ ಕಳೆದ ಬಾರಿ 24 ಚರ್ಚೆ ಆದಾಗ ಆನ್ ದ ಫ್ಲೋರ್ ತಾವೇ ನಾವು ಅನೇಕ ಬಾರಿ ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಸದನದಲ್ಲಿ ಸುದೀರ್ಘವಾದ ಚರ್ಚೆ ನಡೆದ ಮೇಲೆ ಇವರು ತಪ್ಪಿತಸ್ಥ, ಇವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಚರ್ಚಿತ ವಿಷಯ ಇದು. ಚರ್ಚಿತ ವಿಷಯವಾಗಿ ನೀವು ನೈತಿಕ ಹೊಣೆ ಹೊತ್ತು ಕೊಟ್ಟಾದ್ಮೇಲೆ ಯು ಶುಡ್ ಕಮ್ ಕ್ಲೀನ್. ಮಲ್ಟಿಪಲ್ ಏಜೆನ್ಸೀಸ್ ಏನು ನಿಮ್ಮ ಮೇಲೆ ಚಾರ್ಜ್ ಶೀಟ್ ಮಾಡಿದೆ, 600 ಅಕೌಂಟ್ಸ್ಗಳು ಹೇಗೋಯ್ತು, ಯಾರು ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆಯಿತು, 6 ಪುಟಗಳ ಒಂದು ಇದರಲ್ಲಿ ಡೆತ್ ನೋಟ್ನಲ್ಲಿ ತಮ್ಮ ಹೆಸರನ್ನು ಮೌಖಿಕವಾಗಿ ಒತ್ತಡದಿಂದ ಅಂತ ಅನೇಕ ಬಾರಿ ಮೆನ್ಷನ್ ಮಾಡಿದಂಥದ್ದು. ಇದೆಲ್ಲ ಡೆತ್ ಸ್ಟೇಟ್ಮೆಂಟ್ಸ್ನ ತಗೊಂತಾರಲ್ವ ಸರ್, ಸೀರಿಯಸ್ ಆಗಿ ತಗೊಂತಾರಲ್ವಾ? ಯಾವುದೇ ಡೈಯಿಂಗ್ ಸ್ಟೇಟ್ಮೆಂಟ್ಸ್ ಆಗಲಿ, ಇಟ್ ಈಸ್ ವೇ ಟು ದ ಪ್ರಾಸಿಕ್ಯೂಷನ್ಸ್ ಅಲ್ವಾ? ಅದನ್ನ ತನಿಖೆ ಮಾಡ್ತಾ ಇದ್ದಾರೆ. ಹೂ ಗೇವ್ ಯು ದ ಕ್ಲೀನ್ ಸಿಟ್? ಅವತ್ತು ನೀವು ಯಾಕೆ ರಾಜೀನಾಮೆ ಕೊಟ್ರೆ, ಇವತ್ತು ನೀವು ವಾಪಸ್ ಬರಬೇಕಾದಾಗ ಯಾವ ಕಾರಣಕ್ಕಾಗಿ, ಯಾರ ಒಂದು ಬೆಂಬಲಿತವಾಗಿ ಯಾರಿಗೋಸ್ಕರ ಬಂದಿದ್ದೀರಾ ನೀವು ಹೇಳಬೇಕಾಗತ್ತೆ. ಮುಖ್ಯಮಂತ್ರಿಗಳ ಆಧಾರದ ಮೇಲೆ ಬಂದಿದ್ದೀರಾ, ಹೈಕಮಾಂಡ್ ಆಧಾರದ ಮೇಲೆ ಬಂದಿದ್ದೀರಾ? ಹೂ ಗೇವ್ ಯು ಇಟ್? ನೀವು ನಿಮ್ಮ ಎಲ್ಲ ಭ್ರಷ್ಟಾಚಾರಗಳು ಮಾಡಿಬಿಟ್ಟು ಚಾರ್ಜ್ ಶೀಟಲ್ಲಿ ಅವರ ಸಂಬಂಧಿಕರು ಒಪ್ಕೊಂಡಿರುವಂಥದ್ದಿದೆ. 1.2 ಕೋಟಿ ಅವರ ಅಕೌಂಟ್ನಲ್ಲಿ ಬಂದಿರುವಂಥದ್ದು, ತೆಲಂಗಾಣ ಚುನಾವಣೆಗೆ ಹೋಗಿದ್ದಂಥದ್ದು, 600 ಕೋಟಿ ಅಕೌಂಟ್ ಇವರ ಒಂದು ಇದ್ರಲ್ಲಿ ಇಲ್ದೇನೆ ಹೋಗುತ್ತಾ ಸರ್? ಅದಲ್ಲಿ ಇದ್ರಲ್ಲಿ ಇಲ್ದಿರ ಹೋಗುತ್ತಾ? ಬಂದು ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಕಾಗುತ್ತೆ. ಮುಖ್ಯಮಂತ್ರಿ ಸಮರ್ಥನೆ ಮಾಡ್ಕೊತಾ ಇದ್ರಲ್ಲ ಪಾಪ, ಇದು ಬ್ಲಾಕ್ ಮೇಲ್ ತಂತ್ರನ ಇಲ್ಲ ಇವರು ಯಾರಿಗೆ ಇದಂಥದ್ದಲ್ಲಿ ಆ ಥರ ಏಬಲ್ ಅಂತಾರೆ ಮಂತ್ರಿಗಳು ಇಲ್ಲ ಬೇರೆ ಶಾಸಕರು ಹಲವಾರು ಇದ್ದಾರೆ. ಇವರೇ ಯಾಕೆ ಬೇಕು? ಮತ್ತೆ ಮಂತ್ರಿಗಳು ಯಾರು ಡೆಪ್ಯೂಟಿ CM ಅವರು ರಕ್ಷಿಸ್ಕೊಳ್ತಾರೆ ಸರ್. ಅವರು ಸದನದಲ್ಲಿ ಒಂದು ದುಷ್ಟಕೂಟ ರಚನೆಯಾಗಿ ಆಗಿತ್ತಂತೆ ಈ ಸರ್ಕಾರದಲ್ಲೇ ತಾನೆ. ಆ ದುಷ್ಟಕೂಟದಲ್ಲಿ ನೀವು ಭಾಗಿಯಾಗಿದ್ರಿ. ಎಲ್ಲ ಏನೂ ಗೊತ್ತಿಲ್ಲದೆ ಅಂತ ಗೃಹ ಸಚಿವರು ಇವತ್ತು ಎಲ್ಲ ಗೊತ್ತಿದೆ ಅಂತ ಮಾತಾಡ್ತಾ ಇದ್ದಾರೆ. ದುಷ್ಟಕೂಟ ಅಂತೆ ಸರ್. ಅಲ್ಲಿ ಯಾವ ಸರ್ಕಾರದ ಸ್ವಾಮಿ ಹೇಳ್ಬೇಕಾಗತ್ತೆ ಪರಮೇಶ್ವರ್ ಅವರು. ಯಾರಿಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ನಾವು ಯಾವುದೇ ವ್ಯಕ್ತಿಗಾಗ್ಲಿ ನಾವು ಮಾಡ್ತಾ ಇಲ್ಲ. ನಾವು ವ್ಯಕ್ತಿ ಮಾಡಿರುವಂತ ಭ್ರಷ್ಟಾಚಾರ, ನಿಮ್ಮ ಗನಂದಾರಿ ಸರ್ಕಾರ ಮಾಡಿರುವಂತ ಭ್ರಷ್ಟಾಚಾರಕ್ಕೆ ಪ್ರಶ್ನೆ ಮಾಡಿದ್ದೀವಿ. ಕಮ್ ಕ್ಲೀನ್, ಕಮ್ ಕ್ಲೀನ್. ಈಗ ಒಂದು ಇಲ್ಲಿ ಸಮರ್ಥನೆ ಬರುತ್ತೆ ಕಾಂಗ್ರೆಸ್ನಿಂದ, ಇನ್ನೋಸೆಂಟ್ ಅಂಟಿಲ್ ಏನು ಆ ತಪ್ಪು ಪ್ರೂವ್ ಆಗೋವರೆಗೂ ಕೂಡ ಅವನ ಇನ್ನೋಸೆಂಟು ಅಂತ. ಸೊ ಅಪ್ಲೈ ಆಗಬೇಕಲ್ಲ ಆ ಲಾಜಿಕ್ ನಾಗೇಂದ್ರ ಅವರಿಗೆ. ವೆರಿ ಇನ್ನೋಸೆಂಟ್ ಅಂತ ಯಾವ್ದು ಹೇಳಿದೆ ಸರ್ ಅಲ್ಲಿ? ಅಲ್ಲ, ತಪ್ಪು ಪ್ರೂವ್ ಆಗೋವರೆಗೂ ಕೂಡ ಆತ ಅಪರಾಧಿ ಅಲ್ಲ. ನೀನು ಇವತ್ತು ತಾವು ಯಾವ್ದು ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀರಾ ದಲಿತ ಅಂತ ಅಂದ್ಬಿಟ್ಟು, ಆ ದಲಿತರ ಹಣನೇ ನುಂಗಿದಂಥದ್ದು. ಯಾವ ದಲಿತರ ಹಣ ಮೀನ್ಸ್ ಅವರ ಕ್ಷೇಮಾಭಿವೃದ್ಧಿಗೆ ಬೇಕಾಗಿತ್ತೋ, ಅವ್ರ ವಸತಿಗಾಗ್ಬೋದು, ವಿದ್ಯಾಭ್ಯಾಸಕ್ಕಾಗ್ಬೋದು, ಬೇರೆ ಒಂದು ಗಂಗಾ ಕಲ್ಯಾಣ ಯೋಜನೆಗಾಗ್ಬೋದು, ಇದೆಲ್ಲ ಯೋಜನೆಗಳಿಗೆ ಯಾವ್ದು ಬೇಕಾಗಿತ್ತೋ ಆ ದುಡ್ಡನ್ನು ತಿಂದಿರೋಂಥದ್ದು ನೀವು. ಅದಕ್ಕೆ ನೀವು ಜವಾಬ್ದಾರಿ ವಹಿಸಬೇಕಾಗುತ್ತೆ. ನೀವು ಜಾತಿಯನ್ನ ಶೀಲ್ಡ್ ತಗೊಂಬೇಡಿ. ನಾವು ಕೇಳ್ತಾ ಇರೋದು ಭ್ರಷ್ಟಾಚಾರ, ವ್ಯಕ್ತಿ ಅಲ್ಲ.
ನೀನು ಆ ಸ್ಥಾನದಲ್ಲಿದ್ದು ಭ್ರಷ್ಟಾಚಾರ ಮಾಡಿರ್ಬೇಕಾದಾಗ ಅದರ ಹೊಣೆಯನ್ನ ಸರ್ಕಾರ ಹೊರಬೇಕಾಗತ್ತೆ. ಯಾಕೆಂದ್ರೆ ರಾಜ್ಯದಲ್ಲಿ ಇನ್ನೂ ಹಲವಾರು ಜ್ವಲಂತ ಸಮಸ್ಯೆಗಳಿದೆ ಸರ್. ಅಲ್ಲಿ ನಾವು ಕೇಳ್ತಾ ಇದ್ದೀವಿ, ಎಲ್ಲ ಸಮಸ್ಯೆಗಳಿದೆ, ಭ್ರಷ್ಟರನ್ನು ಕುಂಡಿಸ್ಕೊಂಡು ನಿಮ್ಮ ಪುತ್ರವನ್ನು ನಾವು ಪಡ್ಕೊಳಕ್ಕಾಗಲ್ಲ, ಮೊದಲು ಭ್ರಷ್ಟರ ರಾಜೀನಾಮೆ ತಗೊಳ್ಳಿ, ಆಮೇಲೆ ಸದನ ಚರ್ಚೆಗೆ ಬನ್ನಿ ಅಂತ ಅಂದ್ಬಿಟ್ಟು ಕೇಳ್ತಾ ಇಲ್ವಲ್ಲ. ಅದ್ರಲ್ಲಿ ಇದೊಂಥರ ದಪ್ಪ ಚರ್ಮದ್ದು ನೋಡಿ ಸರ್. ಎಲ್ಲರೂ ಕೈ ಬಿಟ್ಬಿಟ್ರು. ಕೊನೆಗೆ ಪೊನ್ನಣ್ಣನ ಜೊತೆಗೆ ಪಾಪ 40 ನಿಮಿಷ ಏನೋ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದರಲ್ಲಿ 32 ಬಾರಿ ಬರೀ ದಲಿತ ಅಂತಾನೆ ಹೇಳಿದಂಥದ್ದು. ಯಾಕೆ ಆಯ್ತು ಅಂತ ಹೇಳಿಲ್ಲ ಅವರು. ನನ್ನ ನಿಗ್ರಾಣಿಯಲ್ಲಿ ಯಾಕಾಯ್ತು, ನನ್ನ ಅವಧಿಯಲ್ಲಿ ಯಾಕಾಯ್ತು, ನಾನು ಹೇಗೆ ತಪ್ಪಿಸನಾದೆ, ಚಂದ್ರಶೇಖರ್ ಯಾಕೆ ನಮ್ಮ ಹೆಸರು ಬರೆದ್ರು, ಉತ್ತರ ಇಲ್ಲ ಅವ್ರ ಹತ್ರ. ಎಸ್, ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ ಜಾಯ್ನ್ ಆದ್ರು. ಗೌಡ್ರೆ ನಮಸ್ಕಾರ. ನಮಸ್ತೆ. ತಪ್ಪು ಮಾಡಿ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ತುಕೊಂಡು ನಾನು ದಲಿತ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಆಗ್ತಾ ಇದ್ದೀನಿ. ನಾನ್ ಸೆನ್ಸ್ ಅಲ್ಲ ಇದು ಆರ್ಗ್ಯುಮೆಂಟ್. ನಾನು ದಲಿತ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಆಗ್ತಾ ಇದ್ದೀನಿ ಅಂತಂದ್ರೆ ಏನರ್ಥ? ಇಲ್ಲ ನೋಡಿ, ಈಗ ಅವ್ರಿಗೆ ವೈಯಕ್ತಿಕವಾಗಿ ಅನ್ಸಿರ್ಬೋದು, ಆದಾಗ್ಯೂ ಕೂಡ ಅವರಿಗೊಬ್ಬರಿಗೆ ಅನಿಸಿಲ್ಲ, ಇಡೀ ನಿಮ್ಮ ಪಾರ್ಟಿಗೆ ಅನಿಸಿದೆ. ಇಲ್ಲ ಕೇಳಿ, ಇಡೀ ನಿಮ್ಮ ಪಾರ್ಟಿ ಅದೇ ಮಾತನ್ನಾಡ್ತಾ ಇದೆ. ಈಗ ಕೇಳಿ, ಅವ್ರು ನಿಜ ದಲಿತನೇ, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಅವರ ಇಲಾಖೆನಲ್ಲಿ ಹಗರಣ ಆಗಿತ್ತು. ಆ ಹಗರಣವನ್ನು ನಾವು ಕೂಡ SIT ಮಾಡಿ ಹಗರಣವನ್ನು ಯಾವ ರೀತಿಯಾಗಿ ತನಿಖೆ ಮಾಡಿಸ್ಬೇಕು ಕೂಲಂಕುಷವಾಗಿ ತನಿಖೆ ಮಾಡಿಸಿ ಇವತ್ತು ಕೂಡ ಆ ಹಗರಣದ ಆರೋಪಿ A1 ಆರೋಪಿ ಇವತ್ತು ಕೂಡ ಜೈಲಲ್ಲಿದ್ದಾನೆ. ಅವನಿಗೇನು ಬೇಲ್ ಸಿಕ್ಕಿಲ್ಲ, ಯಾವ ಕೋರ್ಟ್ ಬೇಲ್ ಸಿಕ್ಕಿಲ್ಲ. ಇವ್ರ ಮೇಲೆ ಸುಮ್ಮನೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರ್ತಕ್ಕಂಥದ್ದು, ಇವ್ರ ಮೇಲೆ ಏನು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಸುಮ್ಮನೆ ಮಾಡ್ತಾರೆ. SIT ತನಿಖೆ ಆಗಿದೆಯಲ್ಲ, SIT ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಬರುವಂತ SIT ಅಲ್ಲ, SIT CBI ಚಾರ್ಜ್ ಶೀಟ್, CBI ಕ್ಲೀನ್ ಚಿಟ್ ಕೊಟ್ಟಿದ್ಯಾ ಅಥವಾ ED ಕ್ಲೀನ್ ಚಿಟ್ ಕೊಟ್ಟಿದ್ಯಾ? ಈಗ ಯಾರು ಕ್ಲೀನ್ ಚಿಟ್ ಕೊಟ್ಟಿದ್ಯಾ? ಒಂದು ನಿಮಿಷ, ಏನೋ CBI ಮತ್ತೆ ED ಇವ್ರನ್ನ ಅಪರಾಧಿ ಅಂತ ಏನಾದ್ರು ಘೋಷಣೆ ಮಾಡಿದ್ಯಾ? ಚಾರ್ಜ್ ಶೀಟ್ ಆಗಿದೆ ಸರ್, ಚಾರ್ಜ್ ಶೀಟ್ ಆಗುತ್ತೆ, ಚಾರ್ಜ್ ಶೀಟ್ ಆಗಿದೆ ಆಗುತ್ತೆ. ಈಗ ಬೇಲ್ ಕೇಳಿ, ಚಾರ್ಜ್ ಶೀಟ್ ಮಾಡ್ತಾರೆ. ಈಗ ED ಮತ್ತೆ CBI ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಉಚ್ಚ ನ್ಯಾಯಾಲಯಗಳು ಅವ್ರ ಮೇಲೆ ಯಾವ ರೀತಿ ಹೇಳ್ತೀವಿ, ED ಮೇಲೆ ಯಾವ ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ನಾವು ನೋಡಿದ್ದೀವಿ. ಇಡೀ ದೇಶದಲ್ಲಿ ED ಎಲ್ಲೆಲ್ಲಿ ದಾಳಿ ಮಾಡ್ತಾ ಇದೆ, ಯಾರನ್ನ ದುರುಪಯೋಗ ಮಾಡ್ಕೊಂಡು ದಾಳಿ ಮಾಡ್ತಾ ಇದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗಳು ಬಹಳಷ್ಟು ಬೇರೆ ಬೇರೆ ನ್ಯಾಯಾಲಯಗಳು ಕೂಡ ಹೇಳಿದಾವೆ. ಯಾಕಂದ್ರೆ ಅದು ಪಕ್ಷಪಾತದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ, ಅದು ತನ್ನ ವರ್ಚಸ್ಸನ್ನ ತನ್ನ ಸ್ವಾಯತ್ತತೆಯನ್ನ ಕಳ್ಕೊಂಡಿದೆ. ED ಮತ್ತೆ CBI ಮೇಲೆ ನಂಬಿಕೆ ಇಲ್ಲ ನಮಗೆ. SIT ಮಾತ್ರ ನಂಬಿಕೆ ಇದೆ. SIT ಯ ತನಿಖೆ ಕ್ಲೀನ್ ಚಿಟ್ ಕೊಟ್ರೆ ಅದು ಎಲ್ಲವೂ ಕರೆಕ್ಟ್. SIT ಯ ತನಿಖೆಯಾಗಿನೇ ಇವತ್ತು ನಾವು ಅದನ್ನ 14 ಜನ ಯಾವ ಆರೋಪಿಗಳಿದ್ರು ಅವ್ರನ್ನ ಇಡಲಿಕ್ಕೆ ಸಾಧ್ಯ ಆಗಿದ್ದು, ಆ ಹಣವನ್ನು ವಸೂಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಅದೇ SIT ಯ ತನಿಖೆ ಆಧಾರದ ಮೇಲೆ ಕೂಡ ಇವತ್ತು A1 ಇನ್ನು ಜೈಲಲ್ಲಿ ಇರ್ತಕ್ಕಂಥದ್ದು. ಕೋರ್ಟ್ ಕೂಡ ಅವನಿಗೆ ಬೇಲ್ ಕೊಟ್ಟಿಲ್ಲ. ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ, ಒಬ್ಬ ವ್ಯಕ್ತಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಾಗ ಆತ ನಿರ್ದೋಷಿ ಅಥವಾ ಅದರಲ್ಲೇ ಆತಂದು ತಪ್ಪಿಲ್ಲ ಅಂತ ಆದಾಗ ನೀವು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದು ಓಕೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, KJ ಜಾರ್ಜ್ ಅವ್ರ ಮೇಲೆ ಒಂದು ಆರೋಪ ಕೇಳಿಬಂತು. ಗಣಪತಿಯವರು ಒಂದು ಆರೋಪ ಮಾಡಿದ್ರು, ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಸರಿ, ಅವರ ರಾಜೀನಾಮೆ ಪಡ್ಕೊಂಡ್ರಿ. ನಂತರ ಅದರಲ್ಲಿ ಹುರುಳಿಲ್ಲ ಅಂತ ಗೊತ್ತಾಯ್ತು, ಮತ್ತೆ ಅವರನ್ನು ಕ್ಯಾಬಿನೆಟ್ ತೆಗೆದುಕೊಂಡ್ರಿ. ಇಲ್ಲ, ಅದು ಯಾವ ಪಾಲನೆನೇ ಆಗ್ಲಿಲ್ವಲ್ಲ. ಈಗ ಒಂದು ಕೇಳಿ, ನೀವು ಕ್ಯಾಬಿನೆಟ್ ಗೆ ತೆಗೆದುಕೊಂಡು ಈಗ ಅವರು ತಪ್ಪೇ ಮಾಡಿಲ್ಲ ಅಂತಂದ್ರೆ ತಪ್ಪು ಮಾಡಿದ್ರೆ ಅಂತ ನೀವು ಹೇಳಕ್ಕಾಗಲ್ಲ, ನಾನು ಹೇಳಕ್ಕಾಗಲ್ಲ. ಆರೋಪ ಇದೆ, ಹೌದು, ಭ್ರಷ್ಟಾಚಾರದ ಆರೋಪ ಇದೆ ಅಂತ ಹೇಳೋಣ ನಾವು. ಯಾಕಂದ್ರೆ CBI ಮತ್ತೆ ED ಕೇಸ್ಗಳಲ್ಲಿ ಭ್ರಷ್ಟಾಚಾರದ ಆರೋಪ ಇದೆ, ನಾನು ಅದನ್ನ ಒಪ್ತೀನಿ, ಆರೋಪ ಇದೆ. ಈಗ ನಮ್ಮ ಕುಮಾರಸ್ವಾಮಿ ಮೇಲೆ ಆರೋಪ ಇಲ್ವಾ? ಮೈನಿಂಗ್ ಮಂಜೂರಾತಿ ಕೊಟ್ಟದ ಆರೋಪ ಇನ್ನೂ ಇಲ್ವಾ? ಕೇಸ್ ಮುಗಿದೋಗಿದೆಯಾ? ಇಲ್ಲ ಭೂ ಸ್ವಾಧೀನದಲ್ಲಿ ಇರ್ತಕ್ಕಂಥ ಆರೋಪ ಇನ್ನೂ ಇಲ್ವಾ? ಅವ್ರ ಮೇಲೆ ಇಲ್ವಾ? ಅವ್ರ ಬೇಲಲ್ಲಿ ಇಲ್ವಾ? ಅವ್ರನ್ನ ಪಕ್ಕದಲ್ಲಿ ಮಂತ್ರಿ ಮಾಡೋ ಪಕ್ಕದಲ್ಲಿ ಇಟ್ಕೊಂತೀರಿ. ಇಡೀ ರಾಜೀನಾಮೆ ಯಾಕೆ ಪಡೆದ್ರಿ? ಕೇಳಿ, ಈಗ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ರು. ಅವರು ನನ್ನ ಇಲಾಖೆನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ನಾನು ಅದ್ರ ಮೇಲೆ ಪ್ರಭಾವ ಬೀರ್ತೀನಿ, ಸರಿ ಹೋಗಿದೆ ಅಂತ. ಈಗ ಕುಮಾರಸ್ವಾಮಿಗೆ ಕೇಳಿ, ನಾನು ಒಬ್ಬರ ಮಾತಾಡ ಇಬ್ರು ಕೇಳ್ತೀನಿ. ನಾನು ಹೇಳ್ತೀನಲ್ಲ, ಇದೇ ಮಾನದಂಡ ಆಗೋದಾದ್ರೆ ಬಿಜೆಪಿಯ 71 ಕೇಂದ್ರ ಸಚಿವರ ಮೇಲೆ 25 ಕೇಂದ್ರ ಸಚಿವರು ಕ್ರಿಮಿನಲ್ ಮೊಕದ್ದಮೆಗಳಿದ್ದಾರೆ. ಕೇವಲ ಭ್ರಷ್ಟಾಚಾರದಲ್ಲ, ಕೊಲೆ ಆರೋಪ ಕೂಡ ಇದೆ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ನೀವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದ್ರಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ಆ ಹಗರಣದಲ್ಲಿ ಅಥವಾ ಆ ಅಕ್ರಮದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಪಾತ್ರ ಏನು ಅಂತ ಕೇಳಿದಾಗ ನೀವು ಹೇಳಿದ್ದು ಅಕೌಂಟಬಿಲಿಟಿ ಅಂತ ಹೇಳಿದ್ದು. ಅಕೌಂಟಬಿಲಿಟಿ ಅಂತ ಹೇಳಿದ್ದು, ಒಂದ್ ನಿಮಿಷ ಸರ್, ಅದನ್ನೇ ಕೇಳ್ತಾ ಇದ್ದೀನಿ. ಅಕೌಂಟಬಿಲಿಟಿ ಅಂತ ಹೇಳಿದ್ದು, ಇದ್ರಲ್ಲಿ ಅಕೌಂಟಬಿಲಿಟಿ ಯಾರಿಗೆ? ನೋಡಿ,
ಇದ್ರಲ್ಲಿ ಅಕೌಂಟಬಿಲಿಟಿ ನಾಗೇಂದ್ರ ಅವರಿಗೆ ಬರ್ಬೇಕು ತಾನೆ. ರಕ್ಷಿಟ್ರೆ ನಿಮ್ಮ ಮಾತು ಕರೆಕ್ಟ್ ಆಗಿದೆ, ನಾನು ಐ ಅಗ್ರಿ. ಇದು ತಿಪ್ಪೆ ಸಾರಿಸೋ ಒಂದ್ ಕೆಲಸ ಸರ್ ಇದು. ನಿಮಿಷ. ಕರೆಕ್ಟ್ ಆಗಿದೆ ಅನ್ನೋದು ಮತ್ತೆ ಸಮರ್ಥನೆ ಅವ್ರು ಮಾಡ್ಕೊಳ್ಳೋದು. ಹೇಳಿ. ಇದು ಯಾವ್ದು ಇದು ವಾದ ಇದು ನಟರಾಜ್ ಗೌಡ್ರೆ? ಎಸ್ ನಟರಾಜ್ ಗೌಡ್ರೆ, ನೋಡ್ರಿ, ನಿಮ್ಮ ಬಿಜೆಪಿಯ 25 ಮಂತ್ರಿಗಳು ಇವತ್ತು ಜೈಲಲ್ಲಿ ಇರ್ಬೇಕಾಗ್ತದೆ, ಕೇಂದ್ರ ಸಚಿವರುಗಳು. ಅಲ್ಲ ಬಿಡಿ, ಇದಕ್ಕೆ ಇದು ಕೇಳಿ, ಉತ್ತರ ಕೊಡಿ. ನೀವು ಕೇಳಿ, ವಿ ಸೋಮಣ್ಣ ಬಗ್ಗೆ ಮಾತಾಡಿ. ಮಾತಾಡಿ ಸರ್. ಕೇಳಿ, ತಮ್ಮ ಒಂದ್ ನಿಮಿಷ ಸರ್, ಅದಕ್ಕೆ ಉತ್ತರ ಕೊಡಿ. ಆದಾಯಕ್ಕಿಂತ ಅಧಿಕವಾಗಿ ಆಸ್ತಿ ಗಳಿಕೆಯಲ್ಲಿ ಒಂದ್ ನಿಮಿಷ, ಇದಕ್ಕೆ ಉತ್ತರ ಕೊಡಿ ಸರ್. ನಟರಾಜ್ ಗೌಡ್ರೆ, ಉತ್ತರ ಕೊಡಿ. ನಾಗೇಂದ್ರ ಅಲ್ಲ ರೀ, ನಿಮ್ಗೆ ಈಗ ಹಗರಣದ ಅಕೌಂಟಬಿಲಿಟಿ ಯಾರ್ದಾಗಿತ್ತು ಹಂಗಿದ್ರೆ? ನಾನು ಹೇಳ್ತೀನಿ, ಅದಕ್ಕೆ ಯಾರ್ದಾಗಿತ್ತು? ನಾಗೇಂದ್ರ ಅವ್ರದ್ದೇ ಆಗಿತ್ತು. ಸರ್ ಅವರು ಕೇಳಿಸ್ಕೊಳಪ್ಪ, ನೀನ್ ಮಾತಾಡಕ್ ಬರಲ್ಲ ಅಂದ್ರೆ ಹೆಂಗಿದು? ಈ ಹಗರಣದ ಬಗ್ಗೆ ಮಾತಾಡಿ ಅಂತ ಅವ್ರು ಕೇಳ್ತಾರೆ ಅಂತ ಅದಕ್ಕೆ ಉತ್ತರ ಕೊಡಿ. ಬಿಡುವಂತೆ ಅಕೌಂಟಬಿಲಿಟಿ ಯಾರ್ದು ಅಂತ ಪ್ರಶ್ನೆ ಬಂತಲ್ಲ ಈಗ ಕೇಳಿ ನೋಡಿ, ಅಕೌಂಟಬಿಲಿಟಿ ಇದೆ. ಸರ್ಕಾರ SIT ತನಿಖೆ ಮಾಡಿಸಿದೆ, ಎಲ್ಲ ಹಣವನ್ನ ವಸೂಲು ಮಾಡಿದೆ. ಯಾರ್ಯಾರು ಬ್ಯಾಂಕ್ ಅಧಿಕಾರಿಗಳು, ನಿಗಮದವರು ಮತ್ತು ಸಾರ್ವಜನಿಕರು ಯಾರ್ಯಾರು ಭಾಗಿಯಾಗಿದ್ರು, ಖಾಸಗಿ ವ್ಯಕ್ತಿಗಳೆಲ್ಲ ತಗೊಂಡು ಜೈಲ್ಗೆ ಹಾಕಿದ್ರು. ಇನ್ನು A1ಗೆ ಅಲ್ಲಿ ಬೇಲ್ ಸಿಕ್ಕಿಲ್ಲ. ಇದು ನಮ್ಮ SIT ತನಿಖೆ ಆಗಿರ್ತಕ್ಕಂಥದ್ದು. ED ಮತ್ತೆ CBI ತನಿಖೆಯಲ್ಲಿ ಅವರೇನು ಆರೋಪಿ ಅಂತ ಹೇಳಿ ನಾಗೇಂದ್ರ ಅವರು ಮಾಡಿದ್ದಾರೆ. ಅದಕ್ಕೆ ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿದೆ. ಹೆಂಗಿದೆ ಗೊತ್ತಾ, ನಿನ್ನೆ ಅವರು ಸುದ್ದಿಗೋಷ್ಠಿ ಮಾಡಿದಾಗ ಹೇಳಿದ್ರು 89 ಕೋಟಿ ಹೋಗಿದೆ, 85 ಕೋಟಿ ವಾಪಸ್ ಬಂದಿದೆ, ರಿಕವರಿ ಆಗಿದೆ. ಸೊ ಆ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡುವಾದ ಅಗತ್ಯ ಇಲ್ಲ. ಅಕ್ರಮದ ಜವಾಬ್ದಾರಿಯನ್ನು ಯಾರು ಹೊರಬೇಕು? ನಟರಾಜ್ ಕೇಳಿ ನೋಡಿ, ಒಂದೇನು ಗೊತ್ತಾ, ಅಕ್ರಮ ಆಗಿದೆ. ಅಕ್ರಮದ ಜವಾಬ್ದಾರಿಯನ್ನ ಅವತ್ತು ಸರ್ಕಾರ ತನಿಖೆ ಮಾಡಿಸಿ ಯಾರ್ಯಾರು ಅಕ್ರಮ ಮಾಡಿದ್ರು ಅವ್ರನ್ನ ಜೈಲ್ಗೆ ಹಾಕಿದೆ. ನೀವು ನಾಗೇಂದ್ರ ಅವರು ಜೈಲಿಂದ ಬೇಲ್ ಪಡ್ಕೊಂಡು ಆಚೆ ಬಂದಿರೋದು. ED ಮತ್ತೆ CBI ತನಿಖೆಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಅವೆರಡು ಬಿಜೆಪಿಯ ಮೋರ್ಚಾಗಳ ಮೇಲೆ ನಮಗೆ SIT ಮೇಲೆ ಯಾಕೆ ನಂಬಿಕೆ ಇಟ್ಕೋಬೇಕು? SIT ಮೇಲೆ ಕೋರ್ಟ್ ನಂಬಿಕೆ ಇಟ್ಟಿದೆ. ಅದಕ್ಕೆ A1 CBI ಮತ್ತು ED ಚಾರ್ಜ್ ಶೀಟ್ ಆಗಿದೆ. ಇನ್ನೂ ನೀವು ಕನ್ಕ್ಲೂಷನ್ ಹೆಂಗ್ ಬರ್ತೀರಿ? ಕನ್ಕ್ಲೂಷನ್ ಹೆಂಗ್ ಗೊತ್ತಾ, ED ಯ ಇತಿಹಾಸ, CBI ನ ಇತಿಹಾಸ, ಸುಪ್ರೀಂ ಕೋರ್ಟ್ಗಳು ಏನ್ ಹೇಳ್ತಾ ಇದಾವೆ ED ಮತ್ತೆ CBI ಬಗ್ಗೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಇವರೇನೋ ಮಾನದಂಡ, ಬಿಜೆಪಿಗರು ಮಾನದಂಡ ಏನಾದ್ರು ಇದ್ರೆ, ನಾನು ಇವತ್ತು ಕುಮಾರಸ್ವಾಮಿ ರಾಜೀನಾಮೆ ತೆಗೆದುಕೊಳ್ಳಿ, ಸೋಮಣ್ಣ ರಾಜೀನಾಮೆ ತೆಗೆದುಕೊಳ್ಳಿ, ನಾವು ಕೂಡ ಪ್ರೊಟೆಸ್ಟ್ ಮಾಡ್ತೀವಿ. ಗಂಭೀರ ಆರೋಪ ಹೊತ್ತಿರುವಂತವರು ಕೇಂದ್ರದ ಕ್ಯಾಬಿನೆಟ್ ನಲ್ಲೂ ಕೂಡ ಇದ್ದಾರೆ. ರಾಜೀನಾಮೆ ತಗೊಂಡ್ರು ಅಂತ ಅವ್ರು ಕೇಳೋದು. ಸರ್, ಈ ತರ ಆರೋಪ ಹೊರಿಸಿದಾಗ ರೀಸೆಂಟ್ ಆಗಿ ತಾವೇ ಈಗ ಉಲ್ಲೇಖ ಮಾಡಿದಂಥದ್ದು ಧರ್ಮೇಂದ್ರ ಪ್ರಧಾನ್ ಅವ್ರ ಮೇಲೆ ಯಾವ ಆರೋಪ ಇತ್ತು, ಯಾವ ಅಕೌಂಟ್ ಅಲ್ಲಿ 1,20,20,00,000 ಬಂದಿದಂಥದ್ದು ಅಮೌಂಟ್ ಆರೋಪ ಇತ್ತಾ ರೀ? ನಿಮ್ ಸಂಬಂಧಿಕರೇ ಅವ್ರು ಕೊಡ್ತಾರೆ ಅಂತ ಹೇಳ್ತಾ ಇರೋಂಥದ್ದು. 600 ಅಕೌಂಟ್ ಎಲ್ಲಿಂದ ಬಂತು ಸರ್? ಹೂ ಇಸ್ ರೆಸ್ಪಾನ್ಸಿಬಿಲಿಟಿ? ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನು? ಇವತ್ತು ಫೈನಾನ್ಸ್ ಮಿನಿಸ್ಟ್ರಿ ರೆಸ್ಪಾನ್ಸಿಬಿಲಿಟಿ ಏನು? ಅವ್ರು ಹೇಳ್ತಾರಲ್ಲ 89 ಕೋಟಿಲಿ ಏನೋ 79 ಕೋಟಿ ವಾಪಸ್ ಬಂದಿದೆ, ಇನ್ ಮಿಕ್ಕಿದ್ದಣ ಅಂದ್ರೆ ನೀನ್ ಕದ್ದಿದ್ಯಾ, ನೀನ್ ಕಳ್ಳನ ಮತ್ತೆ ವಾಪಸ್ ತಗೊಳ್ಳೋದಾ? ಕಳ್ಳ ಮಲನ ಮತ್ತೆ ವಾಪಸ್ ಕೊಡೋಂತದ್ದ? 600 ಅಕೌಂಟ್. ಒಂದು ನಿಮಿಷ ಸರ್, ಇದೇ ಭಾಷೆ ಕದ್ದ ಮಾಲನ್ನ ವಾಪಸ್ ಕೊಡುವಂತದ್ದು, ವಾಪಸ್ ಕೊಟ್ರೆ ಕೇಸ್ ಮಾಫಿ. ಕದ್ದ ಮಾಲನ್ನ ವಾಪಸ್ ಕೊಟ್ರೆ ಒಂದು ನಿಮಿಷ ಸರ್, ಕೇಸ್ ಮಾಫಿ ಇಲ್ಲ. ಈಗ ರಕ್ಷಣೆ ನೀವೆಲ್ಲ ಅದನ್ನ ಯಾರು ಹೇಳಿಲ್ಲ. ಈಗ ಒಂದೇನು ಗೊತ್ತಾ, ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ತನಿಖೆ ಮಾಡಿ ಹಣ ರಿಕವರಿ ಮಾಡಿದ್ದೀವಿ ಅನ್ನೋ ಒಂದು ಹೆಮ್ಮೆ ಸಂತೋಷ ನಮಗಿದೆ. ಕೇಳಿ, ನಾವು ಅದಕ್ಕೆ ಸಂತೋಷ ನಾವು ಹೇಳಿದ್ದು ಏನಂದ್ರೆ, ಯಾವುದೇ ರೀತಿಯಾಗಿ ಬಡವರ ದುಡ್ಡು ಯಾರ್ಯಾರು ನುಂಗಿದ್ರು ಅದನ್ನ ವಸೂಲು ಮಾಡ್ಕೊಂಡ್ ಬಂದಿದೀವಿ ಅಂತ ಒಂದು ನಮಗೆ ಖುಷಿಯಿಂದ ಇದೆ. ಅದಕ್ಕಾಗಿ ಆತರ ಹೇಳಿದ್ದಾರೆ. ನುಂಗಿದವರ ವಿರುದ್ಧ ಕ್ರಮ ಆಗಬೇಕಲ್ವಾ? ಕ್ರಮ ಆಗಿರೋದು ಪಾಪ ಅಮಾಯಕರನ್ನ ಕ್ರಮ ಅಂತೀರಿ ನೀವು. ಅಲ್ಲ, ಆರೋಪ ಹೊತ್ತವರನ್ನ ಮಿನಿಸ್ಟರ್ ಮಾಡ್ತೀರಿ ಅಂತಂದ್ರೆ ಏನ್ ಮೆಸೇಜ್ ಕೊಡ್ತಾ ಇದೀರಿ? ಈಗ ನಾನು ಒಂದು ಮಾತು ಹೇಳ್ತೀನಿ, ಕೇವಲ ಆರೋಪ ಇದ್ದ ತಕ್ಷಣ ಎಲ್ಲರೂ ರಾಜೀನಾಮೆ ಕೊಡಬೇಕು, ರಾಜಕೀಯದ ಧರ್ಮೇಂದ್ರ ಪ್ರಧಾನ್ ಯಾಕೆ ರಾಜೀನಾಮೆ ಕೊಡಬೇಕಿತ್ತು? ಧರ್ಮೇಂದ್ರ ಯಾಕೆ ರಾಜೀನಾಮೆ ಕೊಡಬೇಕಿತ್ತು? ಕೇಳ್ರಿ, ವಿದ್ಯಾರ್ಥಿಗಳ ಹೋರಾಟಕ್ಕೆ ದಲಿತರ ದುಡ್ಡನ್ನು ವಿದ್ಯಾರ್ಥಿಗಳ ಹೋರಾಟಕ್ಕೆ ಯಾರು ಲೋಪ ಮಾಡಿದ್ರು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವತ್ತು ಒಂದ್ ನಿಮಿಷ ಇದು ಸರಿ ಇಲ್ಲ. ಇದು ನನ್ನ ಕೇಳಿದವರು ಇಲ್ಲ, ನಾನು ಹೇಳಿದವರು ಅವರು. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ದಲಿತರ ದುಡ್ಡನ್ನ ₹1 ಆಚೆ ಬಿಡಬಾರ್ದು ಅಂತ ವಸೂಲು ಮಾಡ್ಕೊಂಡ್ ಬಂದಿದ್ದು ಇದೇ ಸರ್ಕಾರ, ಇದೇ SIT, ಇದೇ ಪೊಲೀಸ್. ಕೇಳಿಲ್ಲ, ಆದ್ರೆ ಯಾವುದೇ ರೀತಿಯ ಆರೋಪಗಳಿಗೆ ವಿನಾಯಿತಿ ಕೊಡುದು, ಅವರೆಲ್ಲ ಇನ್ನು ಜೈಲಲ್ಲಿ ಅವ್ರ ಶಿಕ್ಷೆ ಆಗಬೇಕು, ಇದು ನಮ್ಮ ಉದ್ದೇಶ ಇದೆ. ನೀವು ಸುಖ ಸುಮ್ಮನೆ ನಾಗೇಂದ್ರ ಅವರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಬಿಜೆಪಿಗರು. ಬೇರೆ ಯಾವ ಓದಿದಿರಿ ಅಂತ ನಾನು ಭಾವಿಸ್ತೀನಿ. ಸಿಬಿಐ ಮತ್ತೆ ED ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ. ನಮ್ಮ SIT ನಂಬಿಕೆ, SIT ತನಿಖೆ ಮೇಲೆ ಕೋರ್ಟ್ ನಂಬಿಕೆ ಇದೆ. ED ತನಿಖೆಯ ಚಾರ್ಜ್ ಶೀಟ್ ನ ವಾದ ಪ್ರತಿವಾದ ಇನ್ನು ಆರಂಭ ಆಗಬೇಕು. ಪ್ರಾಸಿಕ್ಯೂಷನ್ ಗೆ ಅನುಮತಿ CBI ಕೊಡಬೇಕು. ಅದಾಗ್ಲಿ. ಮತ್ತೆ ನೀವು ಕೇಳಿ, ಆಗೋದಕ್ಕಿಂತ ಮೊದಲೇ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ನೋಡಿ, ಇವತ್ತು ED ಮತ್ತೆ CBI ಚಾರ್ಜ್ ಶೀಟ್ ಅಲ್ಲಿ ಆಗಿದ್ರು ಕೂಡ ಕೋರ್ಟ್ ನಾಗೇಂದ್ರ ಅವರಿಗೆ ಬೇಲ್ ಮಂಜೂರು ಮಾಡಿದೆ. ಯಾಕಂದ್ರೆ ಅವರು ಮೇಲ್ನೋಟಕ್ಕೆ
ಇವರು ಆರೋಪ ಹಾಕಿರ್ಬೋದು, ಅದನ್ನ ಅವ್ರನ್ನ ಕೇಳಿ. Prima facie ಕೇಳಿ. ಅಂತ arrest ಮಾಡೋದು. SIT ನಲ್ಲಿ Prima facie ಅಂತ SIT arrest ನಲ್ಲಿ ಮಾಡೋದು. ಒಂದು second. Prima facie ಅಂತ FIR ಹಾಕುವಂಥದ್ದು. SIT ನಲ್ಲಿ A1 ಇದಾರಲ್ಲ ಇವತ್ತು ಕೂಡ ಬೇಲ್ ಸಿಕ್ಕಿಲ್ಲ, ಅದು SIT ತನಿಖೆ. ಸರ್ ನಾಗೇಂದ್ರ ಅವರ ಮೇಲೆ ಇರುವಂತ ಆರೋಪಕ್ಕೆ ಸಂಬಂಧಿ ನೀವು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಏನ್ ಮೆಸೇಜ್ ಕೊಡ್ತಾ ಇದ್ರಿ? ಕೇಳಿದ್ರೆ ದಲಿತ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ದುಡ್ಡು ರಿಕವರಿ ಆಗಿದೆ, ರಾಜೀನಾಮೆ ಕೊಡ್ಬೇಕಾ? ಇದೆಲ್ಲ ಬೊಗಳೆ ಸಮರ್ಥನೆ ಇಲ್ಲ ಕೇಳಿ. ನಾನ್ಸೆನ್ಸ್ ಆರ್ಗ್ಯುಮೆಂಟ್ ಅವರು ಏನಂದ್ರೆ ತನಿಖೆಯ ಮೇಲೆ ಪ್ರಭಾವ ಬೀರಬಾರದು, ನಾನು ಮಂತ್ರಿ ಆಗಿದ್ದೇನೆ ಅಂತ ಹೇಳಿ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ರು. ಬಿಜೆಪಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.